ಗೆಳೆಯರೆ, ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇಂದು ನಾವು ನಮ್ಮ ಲಾಯಕ್ಸ್ನ ವತಿಯಿಂದ ಅಕ್ಟೋಬರ್ 24ರ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಯನ್ನ ನೋಡೋಣ. ಇಂದಿನ ಮೊದಲ ಆರ್ಟಿಕಲ್, ಹೋಮ್ ಮಿನಿಸ್ಟ್ರಿ ಕ್ಯಾನ್ಸಲ್ಸ್ FCRA ಲೈಸೆನ್ಸಸ್ ಆಫ್ 2 NGOs ಹೆಡೆಡ್ ಬೈ ಸೋನಿಯಾ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ NGOs ಅನ್ನುವಂಥ ಪಠ್ಯಕ್ರಮ, ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನ ನಾವು ಓದ್ಕೊಳ್ಬಹುದಾಗತ್ತೆ. ಭಾರತದ ಹೋಮ್ ಮಿನಿಸ್ಟ್ರಿ ಗೃಹ ಸಚಿವಾಲಯವು ಈಗ FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ನ ಅಡಿಯಲ್ಲಿ 2 NGOs ಗಳ ಒಂದು ಲೈಸೆನ್ಸಸ್ ಗಳನ್ನ ಈಗ ಕ್ಯಾನ್ಸಲ್ ಮಾಡಿದೆ. ಆ 2 NGOs ಗಳು ಯಾವುದು ಅಂದ್ರೆ ರಾಜೀವ್ ಗಾಂಧಿ ಫೌಂಡೇಶನ್, ಮತ್ತೊಂದು ರಾಜೀವ್ ಗಾಂಧಿ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ. ಇಂಟರ್ ಮಿನಿಸ್ಟೀರಿಯಲ್ ಕಮಿಟಿ ಒಂದು 2020ರಲ್ಲಿ ಫಾರ್ಮ್ ಆಗಿತ್ತು. ಆ ಕಮಿಟಿಯ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಇನ್ವೆಸ್ಟಿಗೇಷನ್ಸ್ ಗಳನ್ನ ಈ ರಾಜೀವ್ ಗಾಂಧಿ ಫೌಂಡೇಶನ್ ಮತ್ತು ರಾಜೀವ್ ಗಾಂಧಿ ಚಾರಿಟಬಲ್ ಟ್ರಸ್ಟ್ ನ ವಿಚಾರದಲ್ಲಿ ಅವು ನಡೆಸಿವೆ. ಇಲ್ಲಿ ಸೆವೆರಲ್ ಇರ್ರೆಗ್ಯುಲಾರಿಟೀಸ್ ಗಳು ಕಂಡು ಬಂದಿವೆ ಈ ಒಂದು ಕಮಿಟಿ. ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು FCRA ಅಂದ್ರೆ ಏನು ಮತ್ತು ಈ ಆಕ್ಟ್ ನಲ್ಲಿ ಇರತಕ್ಕಂತ ಮುಖ್ಯವಾದಂತಹ ಒಂದಷ್ಟು ಪ್ರಪೋಸಲ್ಸ್ ಗಳು ಮತ್ತು ಈ ಆಕ್ಟ್ ಗೆ ಸದ್ಯಕ್ಕೆ ಅಥವಾ ಇತ್ತೀಚೆಗೆ ತಂದಿರತಕ್ಕಂತ ತಿದ್ದುಪಡಿಗಳ ಕುರಿತಂತೆ ಚರ್ಚೆ ಮಾಡೋಣ. FCRA ಅಥವಾ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅನ್ನುವಂಥದ್ದು 1976ರ ಸಂದರ್ಭದಲ್ಲಿ ಭಾರತದಲ್ಲಿ ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ಆಗ ಈ ಒಂದು ಆಕ್ಟ್ ಅನ್ನ ಎನಾಕ್ಟ್ ಮಾಡಲಾಯಿತು. ಇಲ್ಲಿ ಕನ್ಸರ್ನ್ಸ್ ಗಳನ್ನ ಪಾರ್ಲಿಮೆಂಟ್ ಅನ್ನುವಂಥದ್ದು ಆಸ್ ಅರ್ಲಿ ಆಸ್ 1969 ನ ವಿಚಾರದಲ್ಲೇ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಸ್ ಗಳಿಗೆ ಫಾರಿನ್ ಇಂದ ಫಂಡ್ ಬರುವಂತ ವಿಚಾರದಲ್ಲಿ ಕನ್ಸರ್ನ್ಸ್ ಗಳನ್ನ 1969ರ ಒಂದು ಸಮಯದಲ್ಲೇ ಅದು ಎಕ್ಸ್ಪ್ರೆಸ್ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಎಮರ್ಜೆನ್ಸಿಯ ಸಂದರ್ಭದಲ್ಲಿ 1976ರಲ್ಲಿ ಇಂಥ ಒಂದು ಆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಯಾತಕ್ಕೆ ತರಲಾಯಿತು ಅಂತ ಅಂದ್ರೆ ಫಾರಿನ್ ಡೊನೇಷನ್ಸ್ ಗಳು ಅಂದ್ರೆ ಹೊರ ರಾಷ್ಟ್ರಗಳಿಂದ ಭಾರತದ ಇಂಡಿಪೆಂಡೆಂಟ್ ಸಂಸ್ಥೆಗಳಿಗೆ ಅಥವಾ NGOs ಗಳಿಗೆ, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಗಳಿಗೆ ಏನು ಅಥವಾ ಇಂಡಿವಿಜುವಲ್ಸ್ ಗಳಿಗೆ, ಅಸೋಸಿಯೇಷನ್ಸ್ ಗಳಿಗೆ ಡೊನೇಷನ್ಸ್ ಗಳು ಬರ್ತಾ ಇದೆ. ಅವು ಬರ್ತಿರ್ತಕ್ಕಂಥದ್ದು ಭಾರತದ ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ಕಿನ ಮೌಲ್ಯಗಳಿಗೆ ತಕ್ಕಂತೆ ಕಾರ್ಯ ಮಾಡ್ತಿದ್ಯಾ ಅಥವಾ ಈ ಬರ್ತಿರ್ತಕ್ಕಂಥ ಫಂಡ್ಸ್ ಗಳು ಭಾರತಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವಂತ ಕೆಲಸಗಳಿಗೆ ಏನಾದ್ರೂ ಬಳಕೆ ಆಗ್ತಿದ್ಯಾ, ಇವುಗಳ ರೆಗ್ಯುಲೇಷನ್ ಗಾಗಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಒಂದನ್ನ 1976ರಲ್ಲಿ ಜಾರಿಗೆ ತರಲಾಯಿತು. ಇದು ಪ್ರತಿಯೊಬ್ಬ ವ್ಯಕ್ತಿ ಅಥವಾ NGO ಏನಾದ್ರೂ ಫಾರಿನ್ ಡೊನೇಷನ್ಸ್ ಗಳನ್ನ ಅವರು ರಿಸೀವ್ ಮಾಡ್ಕೊಳ್ತಾ ಇದ್ರೆ FCRA ಆಕ್ಟ್ ನಲ್ಲಿ ಕಂಪಲ್ಸರಿ ಅವರು ರಿಜಿಸ್ಟರ್ ಆಗ್ಲೇಬೇಕು ಅಂತ ಹೇಳಿ ತಿಳಿಸುತ್ತೆ. ಮತ್ತು ಅವರು ಫಾರಿನ್ ಫಂಡ್ಸ್ ಗಳನ್ನ ರಿಸೀವ್ ಮಾಡ್ಲಿಕ್ಕೆ ಒಂದು ಸಪರೇಟ್ ಆದಂತ ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿರಬೇಕು ಮತ್ತು ಅದು ಈ ಒಂದು ಆಕ್ಟಿನ ಪ್ರಾವಿಷನ್ಸ್ ಗಳಿಗೆ ಬದ್ಧವಾಗಿ ನಡಿಬೇಕು ಆ ಸಂಸ್ಥೆ ಅನ್ನುವಂಥದ್ದು. ಹಾಗೇನೆ ರೆಸಿಪ್ಟ್ ಆಫ್ ಫಾರಿನ್ ಫಂಡ್ಸ್ ಅನ್ನುವಂಥದ್ದು ಕ್ಯಾಂಡಿಡೇಟ್ಸ್ ಗಳೇನಾದ್ರೂ ಎಲೆಕ್ಷನ್ಸ್ ಗಳಿಗೆ ತರಿಸ್ಕೊಳ್ತಾ ಇದ್ರೆ ಅಥವಾ ಜರ್ನಲಿಸ್ಟ್ ಗಳು ಅಥವಾ ನ್ಯೂಸ್ ಪೇಪರ್ ಅಥವಾ ಮೀಡಿಯಾ ಬ್ರಾಡ್ಕಾಸ್ಟ್ ಕಂಪನೀಸ್ ಗಳು ಇದನ್ನ ರಿಸೀವ್ ಮಾಡ್ತಿದ್ರೆ ಅವೆಲ್ಲವನ್ನ ಈ ಒಂದು FCRA ಆಕ್ಟ್ ಅನ್ನುವಂಥದ್ದು ಪ್ರಾಹಿಬಿಟ್ ಮಾಡುತ್ತೆ. ಅಂದ್ರೆ ಅದನ್ನ ಅಲೋ ಮಾಡೋದಿಲ್ಲ. ಜಡ್ಜಸ್, ಗವರ್ಮೆಂಟ್ ಸರ್ವೆಂಟ್ಸ್ ಅಥವಾ MLA, MPs ಗಳು ಇವ್ರು ಯಾರು ಕೂಡ ಈ ರೀತಿ ಫಾರಿನ್ ಫಂಡ್ಸ್ ಗಳನ್ನ ರಿಸೀವ್ ಮಾಡ್ಕೊಳ್ಳುವಂತಿಲ್ಲ ಅಂತ ಕೂಡ ಈ ಆಕ್ಟ್ ಅನ್ನುವಂಥದ್ದು ಪ್ರಾಹಿಬಿಟ್ ಮಾಡುತ್ತೆ. ಇನ್ನ ಈ ಒಂದು ಆಕ್ಟ್ ಗೆ 2010ರಲ್ಲಿ ತಿದ್ದುಪಡಿಯನ್ನ ಕೂಡ ತರಲಾಗಿದ್ದು ಈ ಒಂದು ಲಾ ಅನ್ನ ಕನ್ಸಾಲಿಡೇಟ್ ಮಾಡುವಂತ ಉದ್ದೇಶ ಅದರದ್ದಾಗಿತ್ತು. ಹಾಗೇನೆ ಯಾವುದೇ ಆಕ್ಟಿವಿಟೀಸ್ ಗಳು ಭಾರತದ ಇಂಟ್ರೆಸ್ಟ್ ಗೆ ಡೆಟ್ರಿಮೆಂಟಲ್ ಆಗಿದ್ರೆ ಅಂತ ಆಕ್ಟಿವಿಟೀಸ್ ಗಳಿಗೆ ಈ ಹೊರ ರಾಷ್ಟ್ರದಿಂದ ಬರುವಂತ ಫಂಡ್ಸ್ ಗಳು ಬಳಕೆ ಆಗದಂತೆ ತಡೆಯುವಂತ ಉದ್ದೇಶದ ಹಿನ್ನೆಲೆಯಲ್ಲಿ ತಿದ್ದುಪಡಿಗಳನ್ನ 2010ರಲ್ಲಿ ಮಾಡಲಾಯಿತು. ಮತ್ತೆ ಈ ಒಂದು ಲಾಗೆ 2020ರಲ್ಲಿ ಕರೆಂಟ್ ಗವರ್ಮೆಂಟ್ ಅನ್ನುವಂಥದ್ದು ಕೂಡ ಕೆಲವೊಂದು ತಿದ್ದುಪಡಿಗಳನ್ನ ಮಾಡಿದೆ. ಈ ಮೂಲಕ ಟೈಟರ್ ಕಂಟ್ರೋಲ್ ಅನ್ನ ಈ ಒಂದು ಲಾಗೆ ನೀಡಿರ್ತಕ್ಕಂಥದ್ದು. ಹಾಗಾಗಿ ಹೊರ ರಾಷ್ಟ್ರಗಳಿಂದ ಬರುವಂತ ಫಂಡ್ಸ್ ಗಳನ್ನ ರಿಸೀವ್ ಮಾಡುವಂಥದ್ದು ಮತ್ತು ಅವುಗಳನ್ನ ಸದುದ್ದೇಶಕ್ಕಾಗಿಯೇ ಬಳಸಬೇಕಾದಂತೆ ಟೈಟರ್ ರೆಗ್ಯುಲೇಷನ್ ಅನ್ನ ಈಗಿರುವಂತ ತಿದ್ದುಪಡಿಗಳ ಅಡಿಯಲ್ಲಿ ಕಾಣಬಹುದು. ಮುಖ್ಯವಾದ ಬದಲಾವಣೆಗಳು ಏನು ಹೊಸದಾಗಿ ತಿದ್ದುಪಡಿಯ ಅಡಿಯಲ್ಲಿ ಅಂತ ಅಂದ್ರೆ ಇಂಡಿಯನ್ಸ್ ಯಾರೆಲ್ಲ ಇದ್ದಾರೆ ಅವರು ಅಪ್ ಟು 10 lakh rupees ವರೆಗೂ ಕೂಡ ಆನ್ಯುಯಲಿ ಅವರ ರಿಲೇಟಿವ್ಸ್ ಗಳು ಅಬ್ರಾಡ್ ನಲ್ಲಿ ಇರೋದ್ರಿಂದಾಗಿ FCRA ಅಡಿಯಲ್ಲಿ ಅವರು ಫಂಡ್ಸ್ ಗಳನ್ನ ರಿಸೀವ್ ಮಾಡಬಹುದು ಅಂತ ಹೇಳಿ ಇದುವರೆಗೂ ಈಗ ಅದನ್ನ 10 lakh rupees ಗೆ ಇನ್ಕ್ರೀಸ್ ಮಾಡಲಾಗಿದೆ. ಈ ಹಿಂದೆ ಇದರ ಲಿಮಿಟ್ ಅನ್ನುವಂಥದ್ದು ಕೇವಲ 1 lakh ಇತ್ತು. ಈ ರೀತಿಯ ಒಂದು ತಿದ್ದುಪಡಿಯಾಗಿದೆ. ಮತ್ತು ಈ ರೀತಿ ತಮ್ಮ ಸಂಬಂಧಿಕರಿಂದ ಫಾರಿನ್ ಇಂದ ಫಂಡ್ಸ್ ಗಳನ್ನ ರಿಸೀವ್ ಮಾಡ್ಕೊಳ್ಳುವಂತ ಇಂಡಿವಿಜುವಲ್ಸ್ ಗಳು ಈ ಹಿಂದಿನ ಲಾಸ್ ಗಳಲ್ಲಿ ಇದ್ದಂತೆ 30 ದಿನಗಳ ಒಳಗಾಗಿ ಅದನ್ನ ಅವರು ಇಂಟಿಮೇಟ್ ಮಾಡಬೇಕಾಗ್ತಾ ಇತ್ತು ಸರ್ಕಾರಕ್ಕೆ, ಒಂದು ವೇಳೆ ಈ ಅಮೌಂಟ್ ಏನಾದ್ರೂ ಎಕ್ಸೀಡ್ ಆದ್ರೆ ಈಗಿನ ಅವಧಿಯ ಪ್ರಕಾರ 90 ದಿನಗಳ ಒಳಗಾಗಿ ಇಂಟಿಮೇಟ್ ಮಾಡಬಹುದಾಗುತ್ತೆ ಸರ್ಕಾರಕ್ಕೆ. ಹಾಗೇನೆ ಇಂಡಿವಿಜುವಲ್ಸ್ ಮತ್ತು ಆರ್ಗನೈಸೇಷನ್ಸ್ ಗಳಿಗೆ 45 days ಟೈಮ್ ಅನ್ನ ಕೂಡ ಈಗ ನೀಡಲಾಗಿದೆ. ಅಪ್ಲಿಕೇಶನ್ ಅನ್ನ ರಿಜಿಸ್ಟ್ರೇಷನ್ ಅನ್ನ ಮಾಡಿಸೋದಕ್ಕೆ, ಅಪ್ಲಿಕೇಶನ್ ಅನ್ನ ಒಬ್ಟೈನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಪ್ರಯರ್ ಪರ್ಮಿಷನ್ ಅನ್ನ FCRA ಅಡಿಯಲ್ಲಿ ತಗೊಳ್ಳೋದಕ್ಕೆ 45 days ಅಷ್ಟು ಟೈಮ್ ಅನ್ನ ನೀಡಲಾಗಿದೆ. ಅರ್ಲಿಯರ್ ಇದು ಕೇವಲ 30 ದಿನಗಳು ಮಾತ್ರವೇ ಇತ್ತು. ಅದನ್ನ ಈಗ 45 ದಿನಕ್ಕೆ ಹೆಚ್ಚುಗೊಳಿಸಲಾಗಿರ್ತಕ್ಕಂಥದ್ದು. ಹಾಗೇನೆ ಈ ಹಿಂದೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಗೆ ಅಂತ ಹೇಳಿ ಎಷ್ಟು ಫಂಡ್ಸ್ ಅನ್ನ
ಹಣವನ್ನ ಬಳಕೆ ಮಾಡ್ಕೋಬಹುದು ಅನ್ನುವಂಥದ್ದು 50% ಮೀಸಲಾಗಿತ್ತು. ಅಂದ್ರೆ ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಅಥವಾ ಒಂದು ಎಜುಕೇಶನಲ್ ಪರ್ಪಸ್ಗೆ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಅನ್ನ ರನ್ ಮಾಡಿ ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ಲಿಕ್ಕೆ ಅಂತ ಹೇಳಿ ಫಂಡ್ಸ್ ಅನ್ನ ಪಡ್ಕೊಳ್ತಾ ಇದ್ರು ಅಂತ ಅನ್ಕೊಳ್ಳೋಣ. ₹1000 ಬರುವಂತ ಫಂಡ್ಸ್ ನಲ್ಲಿ ₹500 ಕೂಡ ಅಲ್ಲಿ ಶಿಕ್ಷಣದ ಟೀಚರ್ಸ್ ಗಳಿಗೆ ನೀಡುವಂತದ್ದು ಅಥವಾ ಮತ್ಯಾವುದೋ ಕಾರ್ಯಗಳಿಗೆ ಮೀಸಲಿಡೋದಕ್ಕಿಂತ ಹೆಚ್ಚಿನದಾಗಿ 50% ಅಡ್ಮಿನಿಸ್ಟ್ರೇಷನ್ ಆಫ್ ದಟ್ ವರ್ಕ್ಗೆ ಮೀಸಲಾಗಿ ಇಡ್ತಾ ಇದ್ದಂತನ್ನ ಹಿಂದಿನ ಲಾ ಅನ್ನುವಂಥದ್ದು ಅಕ್ಸೆಪ್ಟ್ ಮಾಡ್ತಾ ಇತ್ತು. ಆದ್ರೆ ಅಡ್ಮಿನಿಸ್ಟ್ರೇಷನ್ ಕಾರ್ಯಕ್ಕೆ ಹೆಚ್ಚು ಹಣವನ್ನ ಮೀಸಲಿಟ್ಟು ನಿಜವಾಗ್ಲೂ ಆ ಒಂದು ಎಕ್ಸಿಕ್ಯೂಟಿವ್ ವರ್ಕ್ ಏನಾಗಬೇಕು ಅದಕ್ಕೆ ಕಡಿಮೆ ಹಣ ಮೀಸಲಾಗ್ತಾ ಇದೆ ಅಂತ ಹೇಳಿ ಈಗಿನ ಸರ್ಕಾರ ಭಾವಿಸ್ತಾ ಈ ರೀತಿಯ ತಿದ್ದುಪಡಿಯನ್ನ ತಂದಿದೆ. ಅಂದ್ರೆ ಅಡ್ಮಿನ್ ವರ್ಕ್ಗೆ ಅಂತ ಹೇಳಿ ಮೀಸಲಿಡ್ತಿರ್ತಕ್ಕಂಥ ಹಣ ಅನ್ನುವಂಥದ್ದು 20% ಮೀರಬಾರದು ಅಂತ ಹೇಳಿ ಅಡ್ಮಿನ್ ಫಂಡ್ಸ್ ಅನ್ನುವಂಥದ್ದು ಇಷ್ಟಕ್ಕೆ ಮೀಸಲಾಗಿರ್ಬೇಕು ಅಂತ ಕೂಡ ಇದು ತಿಳಿಸುತ್ತೆ. ಇದೊಂದು ಇಂಪಾರ್ಟೆಂಟ್ ಆದಂತ ಚೇಂಜ್ ಅಂತಾನೆ ಹೇಳಬಹುದು. ಇದರ ಜೊತೆಗೆ ಈ ಹಿಂದೆ ಕಾಂಪೌಂಡಬಲ್ ಅಫೆನ್ಸಸ್ ಅಂತ ಹೇಳಿ FCRA ದ ಅಡಿಯಲ್ಲಿ ಕೇವಲ 7 ಅಫೆನ್ಸಸ್ ಗಳನ್ನ ಗುರುತಿಸಲಾಗ್ತಾ ಇತ್ತು. ಈ ತಿದ್ದುಪಡಿಯ ಮುಖಾಂತರವಾಗಿ ಅವುಗಳ ಸಂಖ್ಯೆಯನ್ನ 12ಕ್ಕೆ ಏರಿಕೆ ಮಾಡಲಾಗಿದೆ. ಮುಂದಿನ ಆರ್ಟಿಕಲ್, ಬೆಂಗಾಲ್ ಸೆಂಡ್ಸ್ ರಿಪೋರ್ಟ್ ಆನ್ PMAYG ಕರೆಕ್ಷನ್ಸ್ ಅವೈಡ್ಸ್ ಸೆಂಟರ್ಸ್ ರೆಸ್ಪಾನ್ಸ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇತ್ತೀಚೆಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಇದಕ್ಕೆ ಅಂತ ಹೇಳಿ ಇರ್ತಕ್ಕಂಥ ಯೋಜನೆ ಅಡಿಯಲ್ಲಿ ಎಷ್ಟು ಟಾರ್ಗೆಟ್ ಇತ್ತೋ ಆ ಟಾರ್ಗೆಟ್ ಅನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ನಿಗದಿತ ಅವಧಿಯಲ್ಲಿ ಅನ್ನುವಂತ ಕಾರಣಕ್ಕೆ ಕೆಲವು ರಾಜ್ಯಗಳ ಮೇಲೆ ಗವರ್ಮೆಂಟ್ ಅಥವಾ ಯೂನಿಯನ್ ಗವರ್ಮೆಂಟ್ ಅನ್ನುವಂಥದ್ದು ಪೆನಾಲ್ಟಿಯನ್ನ ಅನೌನ್ಸ್ ಮಾಡಿತ್ತು. ಇದರಲ್ಲಿ ವೆಸ್ಟ್ ಬೆಂಗಾಲ್ ಕೂಡ ಒಂದು ರಾಜ್ಯವಾಗಿ ಇದರ ಭಾಗ ಆಗಿತ್ತು. ಹಾಗಾಗಿ ವೆಸ್ಟ್ ಬೆಂಗಾಲ್ ಇದಕ್ಕೆ ಕುರಿತಂತೆ ಒಂದು ರಿಪೋರ್ಟ್ ಅನ್ನ ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದು ಕೇಂದ್ರ ಸರ್ಕಾರದ ರೆಸ್ಪಾನ್ಸಸ್ಗಾಗಿ ಕಾಯ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮ್ಗೆ ತಿಳಿಸುತ್ತೆ. ಇದು ಒಂದ್ ರೀತಿ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಕೇಂದ್ರವು ವೆಸ್ಟ್ ಬೆಂಗಾಲ್ನ ಮೇಲೆ ಪೆನಾಲ್ಟಿ ಹಾಕುವಂಥದ್ದು, ವೆಸ್ಟ್ ಬೆಂಗಾಲ್ ಇದಕ್ಕೆ ಒಂದು ಉತ್ತರವನ್ನ ನೀಡುವಂಥದ್ದು, ಇದು ಒಂದ್ ರೀತಿ ಕಾಂಬ್ಯಾಟಿವ್ ಫೆಡರಲಿಸಂಗೆ ಅಂದ್ರೆ ಒಂದಕ್ಕೊಂದು ಎರಡರ ನಡುವೆ ಜಗಳದ ರೀತಿಯಲ್ಲಿ ಇದು ಕಾಣ್ತಾ ಇದೆ. ಈ ರೀತಿಯ ಒಂದು ಕಾಂಬ್ಯಾಟಿವ್ ಫೆಡರಲಿಸಂಗೆ ಉದಾಹರಣೆಯಾಗಿ ಕಾಣುತ್ತೆ. ಆದ್ರೆ ನಮ್ಗೆ ಇದೆಲ್ಲವೂ ಅಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳಲ್ಲ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣದ ಒಂದು ಸ್ಕೀಮ್ ನ ಬಗ್ಗೆ ಮಾತನಾಡೋಣ ಮತ್ತು ಯಾಕೆ ಇವುಗಳ ಬಿಲ್ಡ್ ಅನ್ನುವಂಥದ್ದು ತಡ ಆಗ್ತಾ ಇದೆ ಅನ್ನುವಂಥದ್ರ ಕಾರಣ ಕೂಡ ತಿಳ್ಕೊಳ್ತಾ ಹೋಗೋಣ. ಈ ಒಂದು ಯೋಜನೆಯನ್ನ 2022ರ ಹೊತ್ತಿಗೆ ಎಲ್ಲರಿಗೂ ಕೂಡ ಮನೆಯನ್ನ ಒದಗಿಸಿ ಕೊಡಬೇಕು, ಅದು ಕೂಡ ಮುಖ್ಯವಾಗಿ ಗ್ರಾಮೀಣ ಭಾಗಕ್ಕೆ ಸೀಮಿತವಾದಂಥದ್ದು. ಇದು ಹೌಸಿಂಗ್ ಫಾರ್ ಆಲ್ ಅನ್ನುವಂತ ಒಂದು ಉದ್ದೇಶದ ಅಡಿಯಲ್ಲಿ ಈ ಒಂದು ಥೀಮ್ ಅಥವಾ ಆಬ್ಜೆಕ್ಟಿವ್ ನ ಅಡಿಯಲ್ಲಿ 2022ರ ವೇಳೆಗೆ ಎಲ್ಲರಿಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಮನೆಯನ್ನ ಒದಗಿಸಿಕೊಡುವಂತ ಒಂದು ಯೋಜನೆಯಾಗಿ ಇದು ಬಂತು. ಎರ್ಸ್ಟ್ವೈಲ್ ಅಥವಾ ಈ ಹಿಂದೆ ರೂರಲ್ ಹೌಸಿಂಗ್ ಸ್ಕೀಮ್ ಆಗಿ ಇಂದಿರಾ ಆವಾಸ್ ಯೋಜನೆ ಅನ್ನುವಂಥದ್ದು ಇತ್ತು. ಅದನ್ನ ರೀಸ್ಟ್ರಕ್ಚರ್ ಮಾಡಲಾಯಿತು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಂತ ಹೇಳಿ 2016ರ ಏಪ್ರಿಲ್ 1ರಿಂದ. ಹಾಗಾಗಿ ಇದನ್ನ ಯಾವ ಮಿನಿಸ್ಟ್ರಿ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನುವಂಥದ್ದು ಕೂಡ ನಿಮ್ಗೆ ಒಂದು ಪ್ರಶ್ನೆಯಾಗಿ ಬರಬಹುದು. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ನಮ್ಗೆ ಸ್ಪಷ್ಟವಾಗಿ ತಿಳಿದಿರ್ಲಿ. ಮುಖ್ಯ ಉದ್ದೇಶ ಅಂತ ಅಂದ್ರೆ ಬೇಸಿಕ್ ಅಮ್ಯುನಿಟೀಸ್ ಗಳನ್ನ ಹೊಂದಿರುವಂತೆ ಭಾರತದ ಎಲ್ಲ ಗ್ರಾಮೀಣ ಭಾಗದಲ್ಲಿ ವಾಸವಾಗಿರ್ತಕ್ಕಂಥ ಕುಟುಂಬಗಳಿಗೆ ಪಕ್ಕಾ ಹೌಸಸ್ ಗಳನ್ನ 2022ರ ಮಾರ್ಚ್ನ ಕೊನೆಯ ವೇಳೆಯ ಒಳಗಾಗಿ ಎಲ್ಲರಿಗೂ ಕೂಡ ದೊರಕಿಸಿಕೊಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಯಾರೆಲ್ಲ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ನಲ್ಲಿ ಇದ್ದಾರೆ, ಆ ರೀತಿ ಇರ್ತಕ್ಕಂಥ ಗ್ರಾಮೀಣ ಭಾಗದ ಜನತೆಗೆ ಡ್ವೆಲ್ಲಿಂಗ್ ಯೂನಿಟ್ಸ್ ಗಳ ಕನ್ಸ್ಟ್ರಕ್ಷನ್ ಗೆ ಆಗಿರಬಹುದು ಅಥವಾ ಎಕ್ಸಿಸ್ಟಿಂಗ್ ಅನ್ಸರ್ವಿಸಬಲ್ ಕಚ್ಚಾ ಹೌಸಸ್ ಗಳನ್ನ ಪಕ್ಕಾ ಹೌಸಸ್ ಗಳನ್ನಾಗಿ ಮಾಡೋದಕ್ಕೆ ಒಂದು ಅಸಿಸ್ಟೆನ್ಸ್ ಅನ್ನ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಫುಲ್ ಗ್ರಾಂಟ್ ನ ರೂಪದಲ್ಲಿ ನೀಡುವಂತದ್ದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಇನ್ನ ಯಾರೆಲ್ಲ ಇದರ ಫಲಾನುಭವಿಗಳಾಗಬಹುದು ಅಂತ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಜನಗಳಾಗಿರ್ಬಹುದು, ಫ್ರೀಡ್ ಬಾಂಡೆಡ್ ಲೇಬರರ್ಸ್ ಆಗಿರ್ಬಹುದು ಮತ್ತು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿಲ್ಲದೆ ಇರ್ತಕ್ಕಂಥ ಫ್ರೀ ಬಾಂಡೆಡ್ ಲೇಬರ್ಸ್ ಅಥವಾ ವಿಡೋಸ್ ಅಥವಾ ನೆಕ್ಸ್ಟ್ ಆಫ್ ಕಿನ್ ಆಫ್ ಡಿಫೆನ್ಸ್ ಆಗಿರ್ಬಹುದು, ಪರ್ಸನಲ್ ಯಾರೆಲ್ಲ ಆಕ್ಷನ್ ನಲ್ಲಿ ಪರ್ಸನಲ್ಸ್ ಗಳು ಯಾರು ಮಿಲಿಟರಿ ಆಕ್ಷನ್ಸ್ ಗಳಲ್ಲಿ ಸಾವಿಗೀಡಾಗಿದ್ದಾರೆ, ಎಕ್ಸ್ ಸರ್ವಿಸ್ ಮೆನ್ ಆಗಿರ್ಬೋದು, ರಿಟೈರ್ಡ್ ಮೆಂಬರ್ಸ್ ಆಫ್ ದಿ ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಿರ್ಬೋದು, ಡಿಸೇಬಲ್ಡ್ ಪರ್ಸನ್ಸ್, ಮೈನಾರಿಟೀಸ್ ಗಳು ಇವರೆಲ್ಲರೂ ಕೂಡ ಇದರ ಭಾಗ ಆಗ್ಬಹುದು. ಇನ್ನ ಬೆನಿಫಿಷಿಯರೀಸ್ ಗಳನ್ನ ಯಾವ ರೀತಿ ಆಯ್ಕೆ ಮಾಡಲಾಗುತ್ತೆ ಅಂತ ಅಂದ್ರೆ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಇನ ಡೇಟಾದ ಆಧಾರದ ಮೇಲೆ ಮತ್ತು ಗ್ರಾಮ ಸಭೆಯ ಒಂದು ನಿರ್ಧಾರಗಳ ಮುಖಾಂತರವಾಗಿ ಜಿಯೋ ಟ್ಯಾಗಿಂಗ್ ಅನ್ನು ಕೂಡ ಬಳಕೆ ಮಾಡಿಕೊಂಡು 3 ಸ್ಟೇಜಿನ ವ್ಯಾಲಿಡೇಷನ್ ನ ಕಂಡ ನಂತರದಲ್ಲಿ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ 2011, ಗ್ರಾಮ ಸಭೆ ಅಂಡ್ ಜಿಯೋ ಟ್ಯಾಗಿಂಗ್ ಆಲ್ 3 ಸ್ಟೇಜಸ್ ಗಳ ವ್ಯಾಲಿಡೇಷನ್ ನ ನಂತರದಲ್ಲಿ ಇಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಒಂದು ಯೋಜನೆ ಅಡಿಯಲ್ಲಿ. ಇನ್ನ ಕಾಸ್ಟ್ ಶೇರಿಂಗ್ ಅಂತ ನೋಡಿದಾಗ ಕಾಸ್ಟ್ ಆಫ್ ಯೂನಿಟ್ ಅಸಿಸ್ಟೆನ್ಸ್ ಅನ್ನುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆಯಾಗಿದೆ. ಅಂದ್ರೆ ಇದು ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರವೂ ಕೂಡ ತನ್ನ ಪಾಲನ್ನ ನೀಡುತ್ತೆ, ಇಲ್ಲಿ ರಾಜ್ಯಗಳು ಕೂಡ ಇಲ್ಲಿ ತಮ್ಮ ಪಾಲನ್ನ ನೀಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇದು ಕೇಂದ್ರ ವಲಯ ಯೋಜನೆ ಅನ್ನಿಸ್ಕೊಳ್ತಿತ್ತು ಒಂದು ವೇಳೆ 100% ಅನುದಾನವನ್ನ ಅದೇ ನೀಡಿದ್ರೆ. ಆದ್ರೆ ಇಲ್ಲಿ ಇದು ಕೇಂದ್ರ ಪುರಸ್ಕೃತ, ಯಾಕೆಂದ್ರೆ 60% ನಷ್ಟು ಮಾತ್ರವೇ ಕೇಂದ್ರ ಸರ್ಕಾರ ನೀಡುತ್ತೆ, ಇನ್ನ 40%ರಷ್ಟನ್ನ ರಾಜ್ಯ ಸರ್ಕಾರ ಇಲ್ಲಿ ನೀಡುವಂತದ್ದು. ಆದ್ರೆ ನಾರ್ತ್ ಈಸ್ಟರ್ನ್ ರಾಜ್ಯಗಳ
ರಾಜ್ಯಗಳಲ್ಲಿ ಮತ್ತು ಹಿಲ್ಲಿ ಸ್ಟೇಟ್ಸ್ ಗಳಲ್ಲಿ ಇದು 90:10 ಇರೋದನ್ನ ಕಾಣಬಹುದಾಗುತ್ತೆ. ಇನ್ನ ಇದುವರೆಗಿನ ಇಲ್ಲಿನ ಅಚೀವ್ಮೆಂಟ್ಸ್ ಗಳನ್ನ ನೋಡಿದ್ರೆ 2.7 crore ಹೌಸಸ್ ಗಳ ಟಾರ್ಗೆಟ್ ಅನ್ನ ಇದು ಹೊಂದಿತ್ತು. ಆದ್ರೆ ಸೋಫಾರ್ ಇದು ಕೇವಲ 1.8 crore ಹೌಸಸ್ ಗಳನ್ನ ಮಾತ್ರವೇ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. 67.72% ತನ್ನ ಟಾರ್ಗೆಟ್ ಅನ್ನ ರೀಚ್ ಆಗಿದೆ. ಹಾಗಾದ್ರೆ ಯೋಜನೆಯ ಒಟ್ಟಾರೆ ಟಾರ್ಗೆಟ್ ಅನ್ನ ಇದುವರೆಗೂ ರೀಚ್ ಆಗದೆ ಇರೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಪ್ಯಾಂಡಮಿಕ್ ನ ಕಾರಣದಿಂದಾಗಿ 2 ವರ್ಷಗಳ ಕಾಲ ಇದರ ವರ್ಕ್ ಅನ್ನುವಂಥದ್ದು ಸ್ಲೋ ಡೌನ್ ಆಗಿರ್ತಕ್ಕಂಥದ್ದು. ಇನ್ನು ಕೆಲವು ರಾಜ್ಯಗಳು ಇದರ ಒಂದು ಇಂಪ್ಲಿಮೆಂಟೇಷನ್ ಅನ್ನ ಬಹಳ ಪೂರಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಕೆಲವು ಸ್ಥಳಗಳಲ್ಲಿ ಕ್ಲಿಯರ್ ಟೈಟಲ್ಸ್ ಮತ್ತು ಡಾಕ್ಯುಮೆಂಟ್ಸ್ ಗಳ ಕೊರತೆ ಇರತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಇದಕ್ಕೆ ಕುರಿತಾದಂತೆ ಏನು ಫಂಡ್ಸ್ ಅನ್ನ ಡಿಸ್ಬೋರ್ಸ್ ಮಾಡಬೇಕು ಇದನ್ನ ವಿತ್ ಹೋಲ್ಡ್ ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿಯ ಕೆಲವು ಕಾರಣಗಳಿಂದ ಇವತ್ತಿನವರೆಗೂ ಕೂಡ ತಮ್ಮ ಟಾರ್ಗೆಟ್ ಅನ್ನ ಇದುವರೆಗೂ ಸ್ಪಷ್ಟವಾಗಿ ರೀಚ್ ಆಗೋದಕ್ಕೆ ಈ ಯೋಜನೆಗೆ ಸಾಧ್ಯ ಆಗಿಲ್ಲ. ಮುಂದಿನ ಆರ್ಟಿಕಲ್ 36 ಸ್ಯಾಟಲೈಟ್ಸ್ ಲಾಂಚ್ಡ್ ಬೈ ಇಸ್ರೋಸ್ ಹೆವಿಯೆಸ್ಟ್ ರಾಕೆಟ್ ಸೆಂಡ್ ಸಿಗ್ನಲ್ಸ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಡಿಯಲ್ಲಿ ಮತ್ತು ಸ್ಪೇಸ್ ಟೆಕ್ನಾಲಜಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದಾಗುತ್ತೆ. ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥ ಬಹು ಮುಖ್ಯವಾದಂತ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕೂಡ ಮತ್ತು ಕೆಪಿಎಸ್ಸಿ ಯಾವುದೇ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಬಹುದಾದಂತ ಒಂದು ಆರ್ಟಿಕಲ್ ನಲ್ಲಿ ನಾವೇನ್ ತಿಳ್ಕೊಳ್ಬಹುದು ಅಂತ ಅಂದ್ರೆ ಭಾರತದ ಹೆವಿಯೆಸ್ಟ್ ಲಾಂಚ್ ವೆಹಿಕಲ್ ಅಂತ ಗುರುತಿಸ್ಕೊಳ್ಳುವಂತ ಇಸ್ರೋದ ಹೆವಿಯೆಸ್ಟ್ ಲಾಂಚ್ ವೆಹಿಕಲ್ ಆಗಿರುವಂತ GSLV ಮಾರ್ಕ್ 3 ಅಥವಾ ಇದನ್ನ ಲಾಂಚ್ ವೆಹಿಕಲ್ ಮಾರ್ಕ್ 3 LVM-3 ಅಂತ ಕೂಡ ಗುರುತಿಸಬಹುದು. ಈ ಒಂದು ಹೆವಿಯೆಸ್ಟ್ ಲಾಂಚ್ ವೆಹಿಕಲ್ ಅನ್ನುವಂಥದ್ದು ಈಗ ತನ್ನ ಸೆಕೆಂಡ್ ಲಾಂಚ್ ಅನ್ನ ಶ್ರೀಹರಿಕೋಟಾ ಅಥವಾ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ನಿಂದ ಇದು ತಗೊಂಡಿರ್ತಕ್ಕಂಥದ್ದು. ಇದು ಎಲ್ಲಿದೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ ಅಂದ್ರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಲಾಂಚ್ ಅನ್ನುವಂಥದ್ದು ಸಕ್ಸಸ್ಫುಲ್ ಆಗಿದ್ದು 36 ಸ್ಯಾಟಲೈಟ್ಸ್ ಗಳನ್ನ ಇದು ಹೊತ್ತೊಯ್ದಿದೆ. 36 ಸ್ಯಾಟಲೈಟ್ಸ್ ಗಳ ಇಲ್ಲಿನ ವಿಶೇಷತೆ ಏನು ಅಂದ್ರೆ ಈ ಸ್ಯಾಟಲೈಟ್ಸ್ ಗಳು UK ಬೇಸ್ಡ್ ಆದಂತ ಒನ್ ವೆಬ್ ಅನ್ನುವಂತ ಒಂದು ಕಂಪನಿಗೆ ಬಿಲಾಂಗಿಂಗ್ ಆಗಿರ್ತಕ್ಕಂಥದ್ದು ಮತ್ತು ಈ ಸ್ಯಾಟಲೈಟ್ಸ್ ಗಳನ್ನ ಲೋ ಅರ್ತ್ ಆರ್ಬಿಟ್ ನಲ್ಲಿ ಇವುಗಳನ್ನ ಪ್ಲೇಸ್ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಇದುವರೆಗೂ ಏನ್ ತಿಳಿಸಲಾಗ್ತಾ ಇತ್ತು GSLV ಮಾರ್ಕ್ 3 ಅನ್ನುವಂಥದ್ದು ಒಂದು ಹೆವಿಯೆಸ್ಟ್ ಲಾಂಚ್ ವೆಹಿಕಲ್ ಆಗಿರೋದ್ರಿಂದ ದೂರದ ಗ್ರಹಗಳಿಗೆ ಅಥವಾ ಚಂದ್ರಂಗೆ ಈ ರೀತಿ ದೂರದ ಒಂದು ಸ್ಪೇಸ್ ಪ್ರಾಜೆಕ್ಟ್ಸ್ ಗಳಿಗೆ ಮಾತ್ರ GSLV ಮಾರ್ಕ್ 3 ಅನ್ನ ಬಳಕೆ ಮಾಡ್ಕೊಳ್ತೀವಿ ಅನ್ನೋ ಅಂತ ಅನ್ಕೊಳ್ತಾ ಇದ್ದಿದ್ದಂಥದ್ದು. ಆದ್ರೆ ಈಗ ಲೋ ಅರ್ತ್ ಆರ್ಬಿಟ್ ಗೆ ಕೂಡ ಸ್ಯಾಟಲೈಟ್ಸ್ ಗಳನ್ನ ಪ್ಲೇಸ್ ಮಾಡೋದಕ್ಕೆ GSLV ಮಾರ್ಕ್ 3 ಅನ್ನ ಬಳಸಿರ್ತಕ್ಕಂಥದ್ದು ಒಂದು ಮುಖ್ಯವಾದಂತ ಅಂಶ. ಮತ್ತು ಇದು ಇಸ್ರೋದ ಅಥವಾ ಭಾರತದ ಯಾವುದೋ ಕಾರ್ಯಗಳಲ್ಲ, ಬದಲಾಗಿ UK ಬೇಸ್ಡ್ ಒಂದು ಪ್ರೈವೇಟ್ ಕಂಪನಿ ಒನ್ ವೆಬ್ ಕಂಪನಿಯ 36 ಕಮರ್ಷಿಯಲ್ ಸ್ಯಾಟಲೈಟ್ಸ್ ಗಳನ್ನ ಈಗ ಇಲ್ಲಿ ಲೋ ಅರ್ತ್ ಆರ್ಬಿಟ್ ನಲ್ಲಿ ಪ್ಲೇಸ್ ಮಾಡಿರೋದ್ರಿಂದಾಗಿ ಒಂದ್ ರೀತಿಯ ಕಮರ್ಷಿಯಲ್ ಲಾಂಚಿಂಗ್ ಆಗಿ ಇದು ಹೊರ ಬಂದಿದೆ. ಹಾಗಾಗಿ ಇಲ್ಲಿ ನಾವು ಇಸ್ರೋದ ಕಮರ್ಷಿಯಲೈಸೇಷನ್ ಅನ್ನ ಕೂಡ ಕಾಣಬಹುದಾಗಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇದು ನಮಗೆ ಬಹಳ ಪ್ರಮುಖ ಆಗುತ್ತೆ ಮೈನ್ಸ್ ಮತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ NSIL ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ನ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮಾರ್ಚ್ 2019ರಲ್ಲಿ NSIL ಅನ್ನ ಸ್ಥಾಪನೆ ಮಾಡಲಾಯಿತು. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಅಂದ್ರೆ ಭಾರತದ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಏನಿದೆ ಇದನ್ನ ಕಮರ್ಷಿಯಲ್ ಆಗಿ ಕೂಡ ಬಳಕೆ ಮಾಡ್ಕೊಳ್ಳುವಂಥದ್ದು. ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಅನ್ನ ಕಮರ್ಷಿಯಲ್ ಯೂಸೇಜಸ್ಗೆ ಕೂಡ ಇದರ ಒಂದು ಪ್ರಾಡಕ್ಟ್ಸ್ ಗಳನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು ಇದರ ಒಂದು ಉದ್ದೇಶ ಆಗಿತ್ತು. ಹಾಗಾಗಿ ಇಲ್ಲಿ ನಾವು ಕಮರ್ಷಿಯಲ್ ಲಾಂಚಿಂಗ್ ಆಫ್ ದೀಸ್ ಸ್ಯಾಟಲೈಟ್ಸ್ ಗಳನ್ನ GSLV ಮಾರ್ಕ್ 3 ಮುಖಾಂತರವಾಗಿ ಮಾಡೋದನ್ನ ಕೂಡ ಕಾಣಬಹುದಾಗುತ್ತೆ. ಇಲ್ಲಿ ನಮಗೆ ತಿಳಿಬೇಕಾಗಿರ್ತಕ್ಕಂಥದ್ದು UK ಬೇಸ್ಡ್ ಒಂದು ಕಂಪನಿ, ಇಲ್ಲಿನ 36 ಸ್ಯಾಟಲೈಟ್ಸ್ ಗಳನ್ನ ಲೋ ಅರ್ತ್ ಆರ್ಬಿಟ್ ನಲ್ಲಿ ಪ್ಲೇಸ್ ಮಾಡಲಾಗಿದೆ. ಅಂದ್ರೆ GSLV ಮಾರ್ಕ್ 3 ಮುಖಾಂತರವಾಗಿ ಕಮರ್ಷಿಯಲ್ ಲಾಂಚಿಂಗ್ ನ ರೀತಿಯಲ್ಲಿ ಇದಾಗಿರ್ತಕ್ಕಂಥದ್ದು ಒನ್ ಆಫ್ ದಿ ಮೈಲ್ ಸ್ಟೋನ್ ಅಂತಾನೆ ಗುರುತಿಸಿಕೊಳ್ಳುತ್ತೆ ಇಸ್ರೋದ ಒಂದು ಹಿಸ್ಟರಿಯಲ್ಲಿ. ಮುಂದಿನ ಆರ್ಟಿಕಲ್ ಸೌತ್ ವೆಸ್ಟ್ ಮಾನ್ಸೂನ್ ಎಕ್ಸಿಟ್ಸ್ ಕಂಟ್ರಿ ಅ ವೀಕ್ ಲೇಟ್ ಅಂತ ಹೇಳಿ IMD ಅಥವಾ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಜಿಯೋಗ್ರಫಿ ಅಡಿಯಲ್ಲಿ ಇದನ್ನ ನಾವು ಓದ್ಕೊಳ್ಬಹುದಾಗುತ್ತೆ. ಆರ್ಟಿಕಲ್ ನಿಂದ ನಮಗೆ ತಿಳಿದು ಬರ್ತಿರ್ತಕ್ಕಂಥ ಒಂದು ಮುಖ್ಯ ಫ್ಯಾಕ್ಟ್ ಅಂತ ಅಂದ್ರೆ ಸೌತ್ ವೆಸ್ಟ್ ಮಾನ್ಸೂನ್ ಅನ್ನುವಂಥದ್ದು ಈ ಬಾರಿ ತಡವಾಗಿ ಭಾರತದಿಂದ ಎಕ್ಸಿಟ್ ಆಗ್ತದೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿತಾ ಇದೆ. ಭಾರತ ಈ ಬಾರಿ ನಾರ್ಮಲ್ ಮಾನ್ಸೂನ್ ಸೀಸನ್ ಅನ್ನ 4th ಕಾನ್ಸಿಕ್ಯೂಟಿವ್ ಇಯರ್ ನಲ್ಲಿ ಕಂಡಿರ್ತಕ್ಕಂಥದ್ದು. 925 mm ನಷ್ಟು ರೈನ್ಫಾಲ್ ಅನ್ನುವಂಥದ್ದು ಆಗಿದೆ. ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಅಂದ್ರೆ 106% ಆಫ್ ದಿ ಲಾಂಗ್ ಪೀರಿಯಡ್ ಆವರೇಜ್ LPA ಲಾಂಗ್ ಪೀರಿಯಡ್ ಆವರೇಜ್ ಅನ್ನು ನೋಡಿದಾಗ ಇದು 880 ಮಿಲಿಮೀಟರ್ಸ್ ನಷ್ಟು ಇದೆ. ಆದ್ರೆ ಈಗ ಇದು 925 ಈ ಬಾರಿ ಆಗಿರೋದ್ರಿಂದಾಗಿ 106% ಈ ಒಂದು ಲಾಂಗ್ ಪೀರಿಯಡ್ ಆವರೇಜ್ ಗೆ ಕಂಪೇರ್ ಮಾಡಿದಾಗ ಈ ರೀತಿಯ ಒಂದು ಮಾನ್ಸೂನ್ ಈ ಬಾರಿ ನಮ್ಮಲ್ಲಿ ಆಗಿರ್ತಕ್ಕಂಥದ್ದು. ಈ ರೀತಿಯ ಸೌತ್ ವೆಸ್ಟ್ ಮಾನ್ಸೂನಿನ ವಿಡ್ರಾವಲ್ ಅನ್ನುವಂಥದ್ದು ಈ ಬಾರಿ ಒಂದು ವಾರ ತಡವಾಗಿ ಆಗ್ತಾ ಇದೆ ಅನ್ನುವಂಥದ್ದು ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ತಿಳಿಸ್ತಾ ಇದ್ದಾರೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇದು ನಮಗೆ ತಿಳಿದಿರಲಿ. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ 1875ರಲ್ಲಿ ಪ್ರಾರಂಭ ಆಗಿದ್ದು
ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ನ ಅಡಿಯಲ್ಲಿ ಕಾರ್ಯ ಮಾಡುವಂತ ಒಂದು ಏಜೆನ್ಸಿ ಆಗಿರ್ತಕ್ಕಂಥದ್ದು. ಇದು ಭಾರತದಲ್ಲಿ ಪ್ರಿನ್ಸಿಪಲ್ ಏಜೆನ್ಸಿ ಆಗಿದೆ. ಮಿಟಿಯೋಲಾಜಿಕಲ್ ಅಬ್ಸರ್ವೇಷನ್ಸ್, ವೆದರ್ ಫೋರ್ಕಾಸ್ಟಿಂಗ್ ಮತ್ತು ಸಿಸ್ಮಾಲಜಿಯ ಕುರಿತಂತೆ ಮಾಹಿತಿಯನ್ನು ನೀಡೋದಕ್ಕೆ ಇದೊಂದು ಪ್ರಿನ್ಸಿಪಲ್ ಆರ್ಗನೈಸೇಷನ್ ಅಥವಾ ಏಜೆನ್ಸಿಯಾಗಿ ಕಾರ್ಯ ಮಾಡುತ್ತೆ. ಮುಂದಿನ ಆರ್ಟಿಕಲ್, ಇನ್ವಿಸಿಬಲ್ ಡಿಸೀಸ್ ವ್ರೇಕ್ಸ್ ಹ್ಯಾವೋಕ್ ಆನ್ ಕಮರ್ಷಿಯಲ್ ಸ್ಯಾಂಡಲ್ವುಡ್ ಕಲ್ಟಿವೇಶನ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಕನ್ಸರ್ವೇಷನ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನ ನಾವು ಓದ್ಕೊಳ್ಬಹುದಾಗುತ್ತೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಕೂಡ ಫಾರೆಸ್ಟ್ ರಿಸೋರ್ಸಸ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಭಾರತದ ಸ್ಯಾಂಡಲ್ವುಡ್ ಟ್ರೀಸ್ಗಳು ಸೀರಿಯಸ್ ಆದಂತ ಒಂದು ಥ್ರೆಟ್ ಅನ್ನ, ಅಂದ್ರೆ ಸ್ಯಾಂಡಲ್ವುಡ್ ಸ್ಪೈಕ್ ಡಿಸೀಸ್ ಅನ್ನುವಂತ ಒಂದು ಡಿಸೀಸ್ಗೆ ಈಗ ಒಳಗಾಗ್ತಾ ಇರ್ತಕ್ಕಂಥದ್ದು. ಇದುವರೆವಿಗೂ ಈ ಸ್ಯಾಂಡಲ್ವುಡ್ ಸ್ಪೈಕ್ ಡಿಸೀಸ್ ಅನ್ನುವಂಥದ್ದು ಕೇವಲ ಫಾರೆಸ್ಟ್ ಏರಿಯಾಸ್ ಗಳಿಗೆ ಕನ್ಫೈನ್ ಆಗ್ತಾ ಇತ್ತು. ಆದ್ರೆ ಈಗ ಎಲ್ಲೆಲ್ಲಿ ಈ ಒಂದು ಅರೋಮ್ಯಾಟಿಕ್ ಟ್ರೀಯನ್ನ ಕಲ್ಟಿವೇಟ್ ಮಾಡ್ಲಾಗ್ತಾ ಇದೆ ಕಮರ್ಷಿಯಲ್ ಬೇಸಿಸ್ಗೆ, ಅಲ್ಲಿಗೂ ಕೂಡ ಇದು ಸ್ಪ್ರೆಡ್ ಆಗ್ತಾ ಇದೆ. ಇದು ಒಂದ್ ರೀತಿಯ ಇನ್ವಿಸಿಬಲ್ ಡಿಸೀಸ್ ಆಗಿದ್ದು ಭಾರತದ ಕಮರ್ಷಿಯಲ್ ಸ್ಯಾಂಡಲ್ವುಡ್ ಕಲ್ಟಿವೇಶನ್ಗೂ ಕೂಡ ತೊಡಕು ಮಾಡ್ತಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ನ್ಯಾಚುರಲ್ ಪಾಪ್ಯುಲೇಷನ್ ಆಫ್ ಸ್ಯಾಂಡಲ್ವುಡ್ ಅನ್ನುವಂಥದ್ದು ಮ್ಯಾರಿಮೂರ್ ಸ್ಯಾಂಡಲ್ ಫಾರೆಸ್ಟ್ ಆಫ್ ಕೇರಳ ಮತ್ತು ಕರ್ನಾಟಕದ ಹಲವಾರು ರಿಸರ್ವ್ ಫಾರೆಸ್ಟ್ ಗಳಲ್ಲಿ, ಮಲೆ ಮಹದೇಶ್ವರ ವೈಲ್ಡ್ ಲೈಫ್ ಸ್ಯಾಂಚುರಿ, ಇಲ್ಲಿ ಸಾಕಷ್ಟು ಏನಿತ್ತು ಇವುಗಳು ಹೆವಿಲಿ ಇನ್ಫೆಕ್ಟ್ ಆಗಿತ್ತು. ಕಳೆದ 2-3 ವರ್ಷಗಳ ಹಿಂದೆ ಇದ್ರ ಬಗ್ಗೆ ಸಾಕಷ್ಟು ಸುದ್ದಿಯನ್ನು ಕೂಡ ಕೇಳಿದ್ವಿ. ಆದ್ರೆ ಈಗ ಇದು ಕಮರ್ಷಿಯಲ್ ಲ್ಯಾಂಡ್ಗೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಎಲ್ಲಿ ಸ್ಯಾಂಡಲ್ವುಡ್ ಅನ್ನ ಕಮರ್ಷಿಯಲ್ ಆಗಿ ಕಲ್ಟಿವೇಟ್ ಮಾಡ್ತಾ ಇದ್ದಾರೆ ಅಲ್ಲಿಗೂ ಕೂಡ ಇದು ಎಫೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಈ ಸ್ಯಾಂಡಲ್ವುಡ್ ಸ್ಪೈಕ್ ಡಿಸೀಸ್ ನಿಂದಾಗಿ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈ ಒಂದು ಡಿಸೀಸ್ ನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಒಂದು ಡಿಸೀಸ್ ಅನ್ನುವಂಥದ್ದು ಫೈಟೋಪ್ಲಾಸ್ಮಾದಿಂದ ಬರುವಂತ ಒಂದು ಡಿಸೀಸ್ ಆಗಿದೆ. ಇದೊಂದು ಇನ್ಫೆಕ್ಷಿಯಸ್ ಡಿಸೀಸ್ ಆಗಿದ್ದು ಬ್ಯಾಕ್ಟೀರಿಯಾ ಫೈಟೋಪ್ಲಾಸ್ಮಾದಿಂದ ಇದು ಬರುತ್ತೆ. ಬ್ಯಾಕ್ಟೀರಿಯಲ್ ಪ್ಯಾರಾಸೈಟ್ಸ್ ಗಳು, ಪ್ಲಾಂಟ್ ಟಿಶ್ಯೂವಿನ ಬ್ಯಾಕ್ಟೀರಿಯಲ್ ಪ್ಯಾರಾಸೈಟ್ಸ್ ಗಳಾಗಿವೆ ಈ ಫೈಟೋಪ್ಲಾಸ್ಮಾ ಅನ್ನುವಂಥದ್ದು. ಇವುಗಳು ಇನ್ಸೆಕ್ಟ್ ವೆಕ್ಟರ್ಸ್ ಗಳಿಂದ ಟ್ರಾನ್ಸ್ಮಿಟ್ ಆಗುತ್ತೆ ಒಂದು ಪ್ಲಾಂಟ್ ನಿಂದ ಮತ್ತೊಂದು ಪ್ಲಾಂಟಿಗೆ. ಮತ್ತೆ ಈ ಒಂದು ಇನ್ಫೆಕ್ಷನ್ ಗೆ ಯಾವುದೇ ಕ್ಯೂರ್ ಅನ್ನುವಂಥದ್ದು ಇದುವರೆಗೂ ಇಲ್ಲದೆ ಇರತಕ್ಕಂಥದ್ದು. ಅದರ ಬದಲಾಗಿ ಇದನ್ನ ಕೇವಲ ಕಟ್ ಮಾಡಬೇಕಾಗುತ್ತೆ ಮತ್ತು ಆ ಇನ್ಫೆಕ್ಟೆಡ್ ಟ್ರೀಯನ್ನ ರಿಮೂವ್ ಮಾಡಬೇಕಾಗುತ್ತೆ, ಸೋ ದಟ್ ಮತ್ತೊಂದು ಗಿಡಕ್ಕೆ ಅಥವಾ ಮರಕ್ಕೆ ಇದರಿಂದ ಇನ್ಫೆಕ್ಷನ್ ಅನ್ನುವಂಥದ್ದು ಸ್ಪ್ರೆಡ್ ಆಗದೇ ಇರಲಿ ಅನ್ನುವಂತ ಕಾರಣಕ್ಕೆ. ಈ ರೀತಿಯ ಒಂದು ಡಿಸೀಸ್ ಅನ್ನುವಂಥದ್ದು ಮೊದಲ ಬಾರಿಗೆ 1899ರಲ್ಲಿ ಕೊಡಗುವಿನಲ್ಲಿ, ಕರ್ನಾಟಕದ ಕೊಡಗುನಲ್ಲಿ ಕಾಣಿಸ್ಕೊಂಡಿತ್ತು. ಈಗ ಮತ್ತೆ ಇದೇ ಇನ್ಫೆಕ್ಷಿಯಸ್ ಡಿಸೀಸ್ ಅನ್ನೋದು ಈಗ ಕಮರ್ಷಿಯಲ್ ಬೇಸಿಸ್ ನಲ್ಲಿ ಕೂಡ ಬೆಳೆಸಿರ್ತಕ್ಕಂಥ ಸ್ಯಾಂಡಲ್ವುಡ್ ಕಲ್ಟಿವೇಶನ್ ಗೆ ಸ್ಪ್ರೆಡ್ ಆಗಿ ಇದಕ್ಕೂ ಕೂಡ ತೊಡಕಾಗ್ತಾ ಇರ್ತಕ್ಕಂಥದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಹಾಗಾಗಿ ಈ ಡಿಸೀಸ್ ನ ಬಗ್ಗೆ ಮತ್ತು ಯಾವ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅನ್ನುವಂಥದ್ದು ಇವೆಲ್ಲವೂ ನಮಗೆ ಸ್ಪಷ್ಟವಾಗಿ ತಿಳಿದಿರಲಿ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಚರ್ಚೆ ಮಾಡೋಣ. ವೈಟಲ್ ಇಂಟರ್ವೆನ್ಷನ್ ಅನ್ನುವಂಥದ್ದು, ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಹೇಟ್ ಸ್ಪೀಚ್ ಅನ್ನುವಂಥದ್ದು ಪ್ರಾಪಗೇಟ್ ಆಗದೆ ಇರೋದಕ್ಕೆ, ಹೇಟ್ ಅನ್ನುವಂಥದ್ದು ಪ್ರಾಪಗೇಟ್ ಆಗದೆ ಇರೋದಕ್ಕೆ ಬೇಕಾಗುವಂತ ಎಲ್ಲದನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಇದರ ಒಂದು ಉದ್ದೇಶ. ಆದ್ರೂ ಕೂಡ ಈ ಎಡಿಟೋರಿಯಲ್ ನಲ್ಲಿರ್ತಕ್ಕಂಥ ಕಂಟೆಂಟ್ ಅಷ್ಟು ಮುಖ್ಯ ಅಲ್ಲ. ಆದ್ರೆ ಹೇಟ್ ಸ್ಪೀಚ್ ನ ಕುರಿತಂತೆ ಮಾತನಾಡಿರೋದ್ರಿಂದ ಹಿನ್ನೆಲೆಯಲ್ಲಿ ಹೇಟ್ ಸ್ಪೀಚ್ ನ ಕುರಿತಂತೆ ಒಂದಷ್ಟು ಮಾಹಿತಿಯನ್ನ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಪೊಲಿಟಿ ಅಥವಾ ಫಂಡಮೆಂಟಲ್ ರೈಟ್ಸ್ ನ ಅಡಿಯಲ್ಲಿ ಇದನ್ನ ನಾವು ಓದ್ಕೊಳ್ಬಹುದಾಗುತ್ತೆ. ಹೇಟ್ ಸ್ಪೀಚ್ ಅನ್ನುವಂಥದ್ರ ಕುರಿತಂತೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮತ್ತೊಂದು ತೀರ್ಪನ್ನ ಕೂಡ ಇಂಪಾರ್ಟೆಂಟ್ ಆಗಿ ನೀಡಿತ್ತು. ಎಲ್ಲಿಯಾದ್ರೂ ಕೂಡ ಹೇಟ್ ಸ್ಪೀಚ್ ನ ಇನ್ಸಿಡೆಂಟ್ಸ್ ಗಳು ಕಂಡು ಬಂದಾಗ FIR ಗೆ ಕಾಯುವಂತ ಅವಶ್ಯಕತೆ ಇಲ್ಲ, ಬದಲಾಗಿ ಪೊಲೀಸರು ಸುಮೋಟೋ ಆಕ್ಷನ್ಸ್ ಗಳನ್ನ ಕೂಡ ಇದರ ವಿಚಾರದಲ್ಲಿ ತಗೊಳ್ಬಹುದು ಅಂತ ಹೇಳಿ ಇದು ತಿಳಿಸಿತ್ತು. ಲಾ ಕಮಿಷನ್ ಆಫ್ ಇಂಡಿಯಾದ 267ನೇ ರಿಪೋರ್ಟ್ ತಿಳಿಸೋ ಪ್ರಕಾರ ಹೇಟ್ ಸ್ಪೀಚ್ ಅನ್ನ ಇದು ಈ ರೀತಿ ಡಿಫೈನ್ ಮಾಡುತ್ತೆ. ಹೇಟ್ ಸ್ಪೀಚ್ ಅನ್ನುವಂಥದ್ದು ಯಾವುದೇ ಒಂದು ಜನರ ಜೆಂಡರ್ ಬೇಸಿಸ್ ನಲ್ಲಿ ಎಥ್ನಿಸಿಟಿ, ರೇಸ್, ಸೆಕ್ಷುಯಲ್ ಓರಿಯಂಟೇಷನ್, ರಿಲಿಜಿಯಸ್ ಬಿಲೀಫ್ ಅಥವಾ ಅವರ ಒಂದು ಲೈಕ್ಸ್ ಗಳಿಗೆ ಸಂಬಂಧಿಸಿದಂತೆ ಒಂದು ಗುಂಪನ್ನ, ಗ್ರೂಪ್ ಆಫ್ ಪರ್ಸನ್ಸ್ ಗಳನ್ನ ಪ್ರೈಮರಿ ಅವರ ವಿರುದ್ಧವಾಗಿ ಹೇಟ್ರೆಡ್ನೆಸ್ ಅನ್ನ ಇನ್ಸೈಟ್ ಮಾಡುವಂತ ಯಾವುದೇ ಸ್ಪೀಚ್ ಅನ್ನ ಹೇಟ್ ಸ್ಪೀಚ್ ಅಂತ ಹೇಳಿ ರೆಫರ್ ಮಾಡಬಹುದು ಅಂತ 267th ರಿಪೋರ್ಟ್ ಆಫ್ ಲಾ ಕಮಿಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ತಿಳಿಸುತ್ತೆ. ಇನ್ನ ಈ ರೀತಿ ಯಾವುದೇ ಹೇಟ್ ಸ್ಪೀಚ್ ಅನ್ನ ಕುರಿತಂತೆ IPC ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 295A ನ ಪ್ರಕಾರವಾಗಿ ಯಾವುದೇ ಸ್ಪೀಚ್ ಅಥವಾ ರೈಟಿಂಗ್ಸ್ ಅನ್ನುವಂಥದ್ದು ಪ್ರೀ ಮೆಡಿಟೇಟೆಡ್ ಆಗಿದ್ದು ಮಾಲಿಷಿಯಸ್ ಇಂಟೆಂಟ್ ಅನ್ನು ಹೊಂದಿದ್ರೆ, ಇನ್ ಸಿಟಿಸನ್ಸ್ ಗಳನ್ನ ಅವರ ರಿಲಿಜಿಯನ್ ಬೇಸಿಸ್ ನ ಮೇಲೆ ಅವರನ್ನ ಇನ್ಸಲ್ಟ್ ಮಾಡುವಂತ ಒಂದು ಮಾಹಿತಿಯನ್ನ ಅದು ಹೊಂದಿದ್ರೆ ಅವರಿಗೆ ಅಪ್ ಟು 3 years ನವರೆಗೂ ಕೂಡ ಫೈನ್ ಅಥವಾ ಇಂಪ್ರಿಸನ್ಮೆಂಟ್ ಅನ್ನ ಹಾಕೋದನ್ನ ಸೆಕ್ಷನ್ 295A ನ ಅಡಿಯಲ್ಲಿ IPC ಅಡಿಯಲ್ಲಿ ಕಾಣಬಹುದು. ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ನ ಅಡಿಯಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನುವಂಥದ್ದು ಇದ್ರೂ ಕೂಡ ಇದು ಅಬ್ಸಲ್ಯೂಟ್ ರೈಟ್ ಅಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ತಿಳಿದಿರಬೇಕು. ಫ್ರೀಡಮ್ ಆಫ್ ಸ್ಪೀಚ್ ಅನ್ನುವಂಥದ್ದು ಇಟ್ ಇಸ್ ನಾಟ್ ಅ ಅಬ್ಸಲ್ಯೂಟ್ ರೈಟ್ ಅನ್ನುವಂಥದ್ದು ಗೊತ್ತಿರಲಿ. ಹಾಗಾದ್ರೆ ಇಂಥ ಒಂದು ಹೇಟ್ ಸ್ಪೀಚ್ ನಿಂದ ಸಮಾಜದ ಫ್ಯಾಬ್ರಿಕ್ ಅನ್ನುವಂಥದ್ದು ಹಾಳಾಗ್ತಾ ಇದೆ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಯುನಿಟಿಯನ್ನ ನಾವು ಕಾಪಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಹಾಗಾದ್ರೆ ಏನೆಲ್ಲ ಸೊಲ್ಯೂಷನ್ಸ್ ಗಳಿದೆ ಈ ಹೇಟ್ ಸ್ಪೀಚ್ ಅನ್ನ ತಡೀಲಿಕ್ಕೆ ಅಂತ ಅಂದ್ರೆ,
ಮಾಸ್ ಆಗಿ ಒಂದು ಅವೇರ್ನೆಸ್ ಅನ್ನ ಮೂಡಿಸ್ಬೇಕಾಗತ್ತೆ. ಯಾವುದೇ ಧರ್ಮ, ಭಾಷೆ ಅಥವಾ ಅವರ ಒಂದು ರೇಸ್ ಆಗಿರ್ಬಹುದು ಅಥವಾ ಅವರ ಒಂದು ಲೈಕ್ಸ್ ಆಗಿರ್ಬಹುದು, ಇವ್ಯಾವುದು ಒಂದಕ್ಕಿಂತ ಕಡಿಮೆ ಅಲ್ಲ ಅನ್ನುವಂಥದ್ರ ಕುರಿತಾಗಿ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಮತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನೇ ಬಳಸಿ ಏನು ಹೇಟ್ ಸ್ಪೀಚ್ ಗಳು ಸ್ಪ್ರೆಡ್ ಆಗ್ತಾ ಇದೆ, ಈ ರೀತಿ ಈ ಪ್ಲಾಟ್ಫಾರ್ಮ್ ಬಳಕೆ ಆಗದಂತೆ ತಡೆಯುವಂಥದ್ದು ಮತ್ತು ಇದೇ ಪ್ಲಾಟ್ಫಾರ್ಮ್ ಅನ್ನ ಬಳಸಿ ಎಲ್ಲರೊಳಗೂ ಕೂಡ ಒಂದು ರೀತಿಯ ಟಾಲರೆನ್ಸ್ ಅನ್ನ ಗೊಳಿಸುವಂತದ್ದು ಮತ್ತು ಒಬ್ಬರಿಗೊಬ್ಬರು ರೆಸ್ಪೆಕ್ಟ್ ಅನ್ನ ನೀಡ್ಕೊಳ್ಳುವಂತೆ ಮಾಡುವಂತದನ್ನ ಇಲ್ಲಿ ನಾವು ಕಲ್ಟಿವೇಟ್ ಮಾಡ್ಕೊಳ್ಬೇಕು ಹ್ಯಾಬಿಟ್ ಅನ್ನ. ಮತ್ತು ರಿಲಿಜಿಯಸ್ ಟಾಲರೆನ್ಸ್ ಅನ್ನ ಹೆಚ್ಚುಗೊಳಿಸಬೇಕು. ಈ ರೀತಿಯ ಹೇಟ್ ಸ್ಪೀಚ್ ಅನ್ನ ಮಾಡೋರ ವಿರುದ್ಧವಾಗಿ ಸ್ಟ್ರಿಕ್ಟರ್ ಆದಂತ ಆಕ್ಷನ್ಸ್ ಗಳನ್ನ ತಗೊಂಡು ಹೇಟ್ ಸ್ಪೀಚ್ ಅನ್ನುವಂಥದ್ದು ಮುಂದೆ ಆಗದೇ ಇರುವಂತೆ ತಡೆಯುವಂತ ಆಕ್ಷನ್ಸ್ ಗಳನ್ನ ಕೂಡ ತಗೊಳ್ಬೇಕಾಗತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.